ಬುರುಡೆ ಮ್ಯಾನ್ ಚಿನ್ನಯ್ಯನ ಬಿಗ್ ಎಕ್ಸ್ಕ್ಲೂಸಿವ್. ಬೆಂಗಳೂರಿನಲ್ಲೂ ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೆಜ್ಜೆ ಗುರುತು. ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಚಿನ್ನಯ್ಯನ ಲಿಂಕ್. ಬೆಂಗಳೂರಿನಲ್ಲಿ ಚಿನ್ನಯ್ಯ ಎಲ್ಲೆಲ್ಲಿ ಹೋಗಿದ್ದ, ಏನೇನು ಮಾಡಿದ್ದ, ಯಾರ ಜೊತೆಗೆ ಈತಿಗೆ ಸಂಪರ್ಕ ಇತ್ತು, ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ. ಬಿಗ್ ಎಕ್ಸ್ಕ್ಲೂಸಿವ್. ಕೆಲವೇ ಹೊತ್ತಲ್ಲಿ ಬೆಂಗಳೂರಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಿಂದ ಬೆಂಗಳೂರಿನತ್ತ ಚಿನ್ನಯ್ಯ. ಬೆಂಗಳೂರಿಗೆ ಬುರುಡೆಯನ್ನ ತಂದಿದ್ದ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಬುರುಡೆಯನ್ನ ಕೆಲ ಸ್ಥಳಗಳಿಗೆ ತೆಗೆದುಕೊಂಡಿದ್ದ ಈ ಚಿನ್ನಯ್ಯ. ವಿಚಾರಣೆಯ ವೇಳೆ ಬುರುಡೆ ಮ್ಯಾಟ್ರು ಹೇಳಿದಾನೆ ಈ ಚಿನ್ನಯ್ಯ. ನೋಡಿ, ಆ ಬುರುಡೆಗಳನ್ನ ತಗೊಂಡು ದೆಹಲಿಗೆ ಹೋಗಿದ್ದ ಅಂತ ನಾವು ಕೇಳಿದ್ವಿ. ಬೆಂಗಳೂರಿಗೂ ಆತ ಈ ಬುರುಡೆಗಳನ್ನ ತಗೊಂಡು ಹಲವರನ್ನ ಭೇಟಿಯಾಗಿದ್ದಂತೆ. ಚಿನ್ನಯ್ಯ ಈ ಬುರುಡೆಗಳನ್ನ ತೆಗೆದುಕೊಂಡು ಹೋದ ಸ್ಥಳದಲ್ಲಿ ಮಹಾಜರನ್ನ ಕೂಡ ಮಾಡಲಿಕ್ಕೆ ಈಗ ವಿಶೇಷ ತನಿಖಾ ತಂಡ ಮುಂದಾಗಿದೆ. ಅಥವಾ ಮಾಡಿದೆಯೋ ಗೊತ್ತಿಲ್ಲ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ. ಮಾದೇಶ್, ಈಗ ಈತ ಬೆಂಗಳೂರಿಗೂ ಬುರುಡೆಗಳನ್ನ ತಗೊಂಡು ಬಂದಿದ್ದ ಅನ್ನುವಂತಹ ವಿಚಾರ ಈಗ ಇಲ್ಲಿ ಮಹಾಜರನ್ನ ಮಾಡಿದಾರಾ ಅಥವಾ ಮಾಡಬೇಕಾ? ಎಲ್ಲೆಲ್ಲಿ ಈತನ ಹೆಜ್ಜೆ ಗುರುತು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಬುರುಡೆ ಮ್ಯಾನ್ ಅನ್ನ, ಮಾಸ್ಕ್ ಮ್ಯಾನ್ ಅನ್ನ ಕರೆತಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಅಂದ್ರೆ ಇಷ್ಟು ದಿನಗಳ ಕಾಲ ಧರ್ಮಸ್ಥಳದಲ್ಲಿ ಆತ ತೋರಿಸಿದಂತ ಜಾಗಗಳಾಗಿರ್ಬೋದು, ಜೊತೆಗೆ ಅಲ್ಲಿ ಒಂದಷ್ಟು ತನಿಖೆಗಳನ್ನ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಯಾವಾಗ ಈ ಒಂದು ಪ್ರಕರಣ ಉಲ್ಟಾ ಹೊಡೀತು, ಅಂದ್ರೆ ಮಾಸ್ಕ್ ಮ್ಯಾನ್ ಅನ್ನೇ ಅರೆಸ್ಟ್ ಮಾಡುವಂತ ಸಂದರ್ಭ ಬಂತು, ಈ ಒಂದು ಕೇಸ್ ಕಂಪ್ಲೀಟ್ ಆಗಿ ಈಗ ಟರ್ನ್ ಆಗಿದೆ. ಇದೊಂದು ಕಡೆ ಷಡ್ಯಂತ್ರ ಮಾಡಿರಬಹುದು ಅನ್ನುವಂತ ಕಾರಣಕ್ಕಾಗಿ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈತ ಯಾರ್ಯಾರನ್ನ ಭೇಟಿಯಾಗಿದ್ದ, ಈತ ಯಾರ್ಯಾರಿಗೆ ಹೇಳಿಕೆ ನೀಡಿದ್ರು, ಅಂದ್ರೆ ಈಗಾಗಲೇ ಗಿರೀಶ್ ಮಠಣ್ಣನವರಾಗಿರ್ಬೋದು, ಮತ್ತೆ ಮಹೇಶ್ ತಿಮರೋಡಿ ಆಗಿರ್ಬೋದು, ಮತ್ತೆ ಇವರ ವಿರುದ್ಧವೇ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಈಗ ಬೆಳಕಿಗೆ ಬಂದಿದೆ. ಹಾಗಾಗಿ ಈ ಒಂದು ಬುರುಡೆ ಕತೆ ಎಲ್ಲಿಂದ ಶುರುವಾಯಿತು, ಆ ಒಂದು ಬುರುಡೆಯನ್ನ ಎಲ್ಲಿಂದ ಇವ್ರು ತಂದಿದ್ರು, ಎಲ್ಲೆಲ್ಲಿಗೆ ಇವರ ಒಂದು ಓಡಾಟ, ಅಂದ್ರೆ ಟ್ರಾವೆಲ್ ಹಿಸ್ಟರಿ ಎಲ್ಲೆಲ್ಲಿಗೆ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಆತನ ಮೊಬೈಲ್ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಮತ್ತೆ ಟವರ್ ಡಂಪ್ ಲೊಕೇಶನ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಆತ ಬಂದು ಹೋಗಿದ್ದ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಇದರ ಜೊತೆಗೆ ಒಂದು ಲೀಗಲ್ ಟೀಮ್ ಕೂಡ ಅವರ ಜೊತೆ ಇತ್ತು. ಅಂದ್ರೆ ಬುರುಡೆ ಮ್ಯಾನ್ ಅಥವಾ ಮಾಸ್ಕ್ ಮ್ಯಾನ್ ಅನ್ನ ಯಾವಾಗ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ವಕೀಲರ ತಂಡ ಕೂಡ ಅವರ ಜೊತೆ ಇತ್ತು. ಹೀಗಾಗಿ ವಕೀಲರ ಕಚೇರಿಗೂ ಕೂಡ ಆತ ಭೇಟಿಯಾಗಿದ್ದ ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಹಿರಿಯ ವಕೀಲರೊಬ್ಬರ ಕಚೇರಿಗೆ ಆತ ಭೇಟಿ ನೀಡಿದ್ದ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿತ್ತು. ಹೀಗಾಗಿ ಆತನನ್ನ ಇಲ್ಲಿಗೆ ಕರೆತರುವಂತ ಕೆಲಸವನ್ನ ಮಾಡಲಾಗುತ್ತೆ. ಇಲ್ಲಿಗೆ ಬಂದ್ಮೇಲೆ ಆತನ ಸ್ಟೇಟ್ಮೆಂಟ್ ಅನ್ನು ಕೂಡ ಆ ಒಂದು ಕಚೇರಿಯಲ್ಲಿ ಪಡೆದುಕೊಳ್ಳುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಯಾಕಂದ್ರೆ ಬೆಂಗಳೂರಿಗೆ ಆತ ಬಂದಿದ್ದಂತ ಉದ್ದೇಶ ಏನು? ಓನ್ಲಿ ಆತ ಲೀಗಲ್ ಟೀಮ್ ಅನ್ನ ಭೇಟಿ ಮಾಡಿದ್ನ, ಅಥವಾ ಬೆಂಗಳೂರಿನ ಬೇರೆ ಬೇರೆ ಕಡೆಯೂ ಕೂಡ ಆತ ಹೋಗಿ ಬಂದಿರುವಂತ ಶಂಕೆ ಕೂಡ ಇರುತ್ತೆ. ಒಂದಷ್ಟು ಕಡೆ ಇವರು ಮೀಟ್ ಆಗಿರುವಂತ ಶಂಕೆ ಕೂಡ ಇರುತ್ತೆ. ಇದರ ಜೊತೆಗೆ ಆ ಒಂದು ಬುರುಡೆಯನ್ನ ಇವರು ಎಲ್ಲಿಂದ ತಂದ್ರು ಮೇಲ್ನೋಟಕ್ಕೆ, ಜೊತೆಗೆ ಇಷ್ಟು ದಿನಗಳ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಇದೊಂದು ಷಡ್ಯಂತ್ರ ಅನ್ನುವಂತ ಗೊತ್ತಾಗಿದೆ. ಜೊತೆಗೆ ಆ ಒಂದು ಬುರುಡೆಯ ಸೀಕ್ರೆಟ್ ಅನ್ನ ಈಗ ಎಸ್ಐಟಿ ಅಧಿಕಾರಿಗಳು ಹೊರತರುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ಒಂದು ಬುರುಡೆಯನ್ನ ಎಲ್ಲಿಂದ ತಂದ್ರು, ಅದು ಕೃತಕನ, ಅದ್ರ ಮೇಲೆ ಏನಾಗಿದೆ, ಆ ಒಂದು ಅದರ ಹಿನ್ನೆಲೆ ಏನು ಅನ್ನೋದಕ್ಕೆ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ ಬಂದು ಹೋಗಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿದೆ. ಆ ಒಂದು ನಿಟ್ಟಿನಲ್ಲಿ ಆತನನ್ನ ಸ್ಥಳ ಮಹಾಜರು ಮಾಡೋದಕ್ಕೆ ಬೆಂಗಳೂರಿಗೆ ಕರೆತರುವಂತ ಕೆಲಸವನ್ನ ಮಾಡಲಾಗ್ತದೆ. ಇನ್ನೇ ಕೆಲವೇ ಹೊತ್ತಲ್ಲಿ ಆತ ಬೆಂಗಳೂರಿಗೆ ಬಂದು ತಲುಪ್ತಾನೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ವಕೀಲರೊಬ್ಬರ ಕಚೇರಿಗೆ ಆತನ ಕರೆತಂದು ಆತನನ್ನ ಅಲ್ಲಿ ಸ್ಥಳ ಮಹಾಜರು ಮಾಡಿ ಜೊತೆಗೆ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳುವಂತ ಚಾನ್ಸಸ್ ಇದೆ. ಈಗಾಗಲೇ ಧರ್ಮಸ್ಥಳನ ಬಿಟ್ಟು ತುಂಬಾ ಹೊತ್ತಾಯ್ತು. ಮಾಸ್ಕ್ ಮ್ಯಾನ್ ಕೆಲವು ಹೊತ್ತಲ್ಲಿ ಬೆಂಗಳೂರಿಗೆ ಬಂದು ತಲುಪಲಿದ್ದಾರೆ. ಎಸ್ಐಟಿ ತಂಡ ಆತನನ್ನ ಕರೆತಂದು ಸ್ಥಳ ಮಹಾಜರನ್ನ ಮಾಡ್ತಾರೆ. ಬೆಂಗಳೂರಿನ ಎಷ್ಟು ಜಾಗಗಳಲ್ಲಿ ಆತ ಓಡಾಡಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಮಾಹಿತಿಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಬೇಕಾಗಿದೆ. ಸದ್ಯಕ್ಕೆ ಆತ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಆತನನ್ನ ಬುರುಡೆ ಮ್ಯಾನ್ ಚಿನ್ನಯ್ಯನ ಬಿಗ್ ಎಕ್ಸ್ಕ್ಲೂಸಿವ್. ಬೆಂಗಳೂರಿನಲ್ಲೂ ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೆಜ್ಜೆ ಗುರುತು. ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಚಿನ್ನಯ್ಯನ ಲಿಂಕ್. ಬೆಂಗಳೂರಿನಲ್ಲಿ ಚಿನ್ನಯ್ಯ ಎಲ್ಲೆಲ್ಲಿ ಹೋಗಿದ್ದ,
ಏನೇನು ಮಾಡಿದ್ದ, ಯಾರ ಜೊತೆಗೆ ಈತಿಗೆ ಸಂಪರ್ಕ ಇತ್ತು. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಾ ಇದೆ. ಬಿಗ್ ಎಕ್ಸ್ಕ್ಲೂಸಿವ್. ಕೆಲವೇ ಹೊತ್ತಲ್ಲಿ ಬೆಂಗಳೂರಿಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಿಂದ ಬೆಂಗಳೂರಿನತ್ತ ಚಿನ್ನಯ್ಯ. ಬೆಂಗಳೂರಿಗೆ ಬುರುಡೆಯನ್ನ ತಂದಿದ್ದ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಬುರುಡೆಯನ್ನ ಕೆಲ ಸ್ಥಳಗಳಿಗೆ ತೆಗೆದುಕೊಂಡಿದ್ದ ಈ ಚಿನ್ನಯ್ಯ. ವಿಚಾರಣೆಯ ವೇಳೆ ಬುರುಡೆ ಮ್ಯಾಟ್ರು ಹೇಳಿದಾನೆ ಈ ಚಿನ್ನಯ್ಯ. ನೋಡಿ, ಆ ಬುರುಡೆಗಳನ್ನ ತಗೊಂಡು ದೆಹಲಿಗೆ ಹೋಗಿದ್ದ ಅಂತ ನಾವು ಕೇಳಿದ್ವಿ. ಬೆಂಗಳೂರಿಗೂ ಆತ ಈ ಬುರುಡೆಗಳನ್ನ ತಗೊಂಡು ಹಲವರನ್ನ ಭೇಟಿಯಾಗಿದ್ದಂತೆ. ಚಿನ್ನಯ್ಯ ಈ ಬುರುಡೆಗಳನ್ನ ತೆಗೆದುಕೊಂಡು ಹೋದ ಸ್ಥಳದಲ್ಲಿ ಮಹಾಜರನ್ನ ಕೂಡ ಮಾಡಲಿಕ್ಕೆ ಈಗ ವಿಶೇಷ ತನಿಖಾ ತಂಡ ಮುಂದಾಗಿದೆ. ಅಥವಾ ಮಾಡಿದೆಯೋ ಗೊತ್ತಿಲ್ಲ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ. ಮಾದೇಶ್, ಈಗ ಈತ ಬೆಂಗಳೂರಿಗೂ ಬುರುಡೆಗಳನ್ನ ತಗೊಂಡು ಬಂದಿದ್ದ ಅನ್ನುವಂತಹ ವಿಚಾರ ಈಗ ಇಲ್ಲಿ ಮಹಾಜರನ್ನ ಮಾಡಿದಾರಾ ಅಥವಾ ಮಾಡಬೇಕಾ? ಎಲ್ಲೆಲ್ಲಿ ಈತನ ಹೆಜ್ಜೆ ಗುರುತು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಬುರುಡೆ ಮ್ಯಾನ್ ಅನ್ನ, ಮಾಸ್ಕ್ ಮ್ಯಾನ್ ಅನ್ನ ಕರೆತಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಅಂದ್ರೆ ಇಷ್ಟು ದಿನಗಳ ಕಾಲ ಧರ್ಮಸ್ಥಳದಲ್ಲಿ ಆತ ತೋರಿಸಿದಂತ ಜಾಗಗಳಾಗಿರ್ಬೋದು, ಜೊತೆಗೆ ಅಲ್ಲಿ ಒಂದಷ್ಟು ತನಿಖೆಗಳನ್ನ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಯಾವಾಗ ಈ ಒಂದು ಪ್ರಕರಣ ಉಲ್ಟಾ ಹೊಡೀತು, ಅಂದ್ರೆ ಮಾಸ್ಕ್ ಮ್ಯಾನ್ ಅನ್ನೇ ಅರೆಸ್ಟ್ ಮಾಡುವಂತ ಸಂದರ್ಭ ಬಂತು, ಈ ಒಂದು ಕೇಸ್ ಕಂಪ್ಲೀಟ್ ಆಗಿ ಈಗ ಟರ್ನ್ ಆಗಿದೆ. ಇದೊಂದು ಕಡೆ ಷಡ್ಯಂತ್ರ ಮಾಡಿರ್ಬೋದು ಅನ್ನುವಂತ ಕಾರಣಕ್ಕಾಗಿ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈತ ಯಾರ್ಯಾರನ್ನ ಭೇಟಿಯಾಗಿದ್ದ, ಈತ ಯಾರ್ಯಾರಿಗೆ ಹೇಳಿಕೆ ನೀಡಿದ್ರು, ಅಂದ್ರೆ ಈಗಾಗಲೇ ಗಿರೀಶ್ ಮಠಣ್ಣನವರಾಗಿರ್ಬೋದು, ಮತ್ತೆ ಮಹೇಶ್ ತಿಮರೋಡಿ ಆಗಿರ್ಬೋದು, ಮತ್ತೆ ಇವರ ವಿರುದ್ಧವೇ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಈಗ ಬೆಳಕಿಗೆ ಬಂದಿದೆ. ಹಾಗಾಗಿ ಈ ಒಂದು ಬುರುಡೆ ಕತೆ ಎಲ್ಲಿಂದ ಶುರುವಾಯಿತು, ಆ ಒಂದು ಬುರುಡೆಯನ್ನ ಎಲ್ಲಿಂದ ಇವ್ರು ತಂದಿದ್ರು, ಎಲ್ಲೆಲ್ಲಿಗೆ ಇವರ ಒಂದು ಓಡಾಟ, ಅಂದ್ರೆ ಟ್ರಾವೆಲ್ ಹಿಸ್ಟರಿ ಎಲ್ಲೆಲ್ಲಿಗೆ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಆತನ ಮೊಬೈಲ್ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಮತ್ತೆ ಟವರ್ ಡಂಪ್ ಲೊಕೇಶನ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಆತ ಬಂದು ಹೋಗಿದ್ದ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಇದರ ಜೊತೆಗೆ ಒಂದು ಲೀಗಲ್ ಟೀಮ್ ಕೂಡ ಅವರ ಜೊತೆ ಇತ್ತು. ಅಂದ್ರೆ ಬುರುಡೆ ಮ್ಯಾನ್ ಅಥವಾ ಮಾಸ್ಕ್ ಮ್ಯಾನ್ ಅನ್ನ ಯಾವಾಗ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ವಕೀಲರ ತಂಡ ಕೂಡ ಅವರ ಜೊತೆ ಇತ್ತು. ಹೀಗಾಗಿ ವಕೀಲರ ಕಚೇರಿಗೂ ಕೂಡ ಆತ ಭೇಟಿಯಾಗಿದ್ದ ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳಿದೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಹಿರಿಯ ವಕೀಲರೊಬ್ಬರ ಕಚೇರಿಗೆ ಆತ ಭೇಟಿ ನೀಡಿದ್ದ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿತ್ತು. ಹೀಗಾಗಿ ಆತನನ್ನ ಇಲ್ಲಿಗೆ ಕರೆತರುವಂತ ಕೆಲಸವನ್ನ ಮಾಡಲಾಗುತ್ತೆ. ಇಲ್ಲಿಗೆ ಬಂದ್ಮೇಲೆ ಆತನ ಸ್ಟೇಟ್ಮೆಂಟ್ ಅನ್ನು ಕೂಡ ಆ ಒಂದು ಕಚೇರಿಯಲ್ಲಿ ಪಡೆದುಕೊಳ್ಳುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಯಾಕಂದ್ರೆ ಬೆಂಗಳೂರಿಗೆ ಆತ ಬಂದಿದ್ದಂತ ಉದ್ದೇಶ ಏನು, ಓನ್ಲಿ ಆತ ಲೀಗಲ್ ಟೀಮ್ ಅನ್ನ ಭೇಟಿ ಮಾಡಿದ್ನ ಅಥವಾ ಬೆಂಗಳೂರಿನ ಬೇರೆ ಬೇರೆ ಕಡೆಯೂ ಕೂಡ ಆತ ಹೋಗಿ ಬಂದಿರುವಂತ ಶಂಕೆ ಕೂಡ ಇರುತ್ತೆ. ಒಂದಷ್ಟು ಕಡೆ ಇವರು ಮೀಟ್ ಆಗಿರುವಂತ ಶಂಕೆ ಕೂಡ ಇರುತ್ತೆ. ಇದರ ಜೊತೆಗೆ ಆ ಒಂದು ಬುರುಡೆಯನ್ನ ಇವರು ಎಲ್ಲಿಂದ ತಂದ್ರು ಮೇಲ್ನೋಟಕ್ಕೆ, ಜೊತೆಗೆ ಇಷ್ಟು ದಿನಗಳ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಇದೊಂದು ಷಡ್ಯಂತ್ರ ಅನ್ನುವಂತ ಗೊತ್ತಾಗಿದೆ. ಜೊತೆಗೆ ಆ ಒಂದು ಬುರುಡೆಯ ಸೀಕ್ರೆಟ್ ಅನ್ನ ಈಗ ಎಸ್ಐಟಿ ಅಧಿಕಾರಿಗಳು ಹೊರತರುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ಒಂದು ಬುರುಡೆಯನ್ನ ಎಲ್ಲಿಂದ ತಂದ್ರು, ಅದು ಕೃತಕನ, ಅದ್ರ ಮೇಲೆ ಏನಾಗಿದೆ, ಆ ಒಂದು ಅದರ ಹಿನ್ನೆಲೆ ಏನು ಅನ್ನೋದಕ್ಕೆ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ ಬಂದು ಹೋಗಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿದೆ. ಆ ಒಂದು ನಿಟ್ಟಿನಲ್ಲಿ ಆತನನ್ನ ಸ್ಥಳ ಮಹಾಜರು ಮಾಡೋದಕ್ಕೆ ಬೆಂಗಳೂರಿಗೆ ಕರೆತರುವಂತ ಕೆಲಸವನ್ನ ಮಾಡಲಾಗ್ತದೆ. ಇನ್ನೇ ಕೆಲವೇ ಹೊತ್ತಲ್ಲಿ ಆತ ಬೆಂಗಳೂರಿಗೆ ಬಂದು ತಲುಪ್ತಾನೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ವಕೀಲರೊಬ್ಬರ ಕಚೇರಿಗೆ ಆತನ ಕರೆತಂದು ಆತನನ್ನ ಅಲ್ಲಿ ಸ್ಥಳ ಮಹಾಜರು ಮಾಡಿ ಜೊತೆಗೆ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳುವಂತ ಚಾನ್ಸಸ್ ಇದೆ. ಈಗಾಗಲೇ ಧರ್ಮಸ್ಥಳನ ಬಿಟ್ಟು ತುಂಬಾ ಹೊತ್ತಾಯ್ತು. ಮಾಸ್ಕ್ ಮ್ಯಾನ್ ಕೆಲವು ಹೊತ್ತಲ್ಲಿ ಬೆಂಗಳೂರಿಗೆ ಬಂದು ತಲುಪಲಿದ್ದಾರೆ. ಎಸ್ಐಟಿ ತಂಡ ಆತನನ್ನ ಕರೆತಂದು ಸ್ಥಳ ಮಹಾಜರನ್ನ ಮಾಡ್ತಾರೆ. ಬೆಂಗಳೂರಿನ ಎಷ್ಟು ಜಾಗಗಳಲ್ಲಿ ಆತ ಓಡಾಡಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಮಾಹಿತಿಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಬೇಕಾಗಿದೆ. ಸದ್ಯಕ್ಕೆ ಆತ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಆತನನ್ನ